ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾರ್ಚ್ 19, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಆರಂಭ ಮಾಡೋಕ್ಕಿಂತ ಮುಂಚೆ ನಾವು ಈ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಮೊನ್ನೆಯ ಸಂಚಿಕೆಯಲ್ಲಿ ಅಂದರೆ 17th ಮಾರ್ಚ್ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೊಡಲಾಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 1971 ಇಸ್ ಕರೆಕ್ಟ್? ಮೊದಲನೇ ಸ್ಟೇಟ್ಮೆಂಟ್, ಅಂಡರ್ ದಿಸ್ ಜೆಸ್ಟೇಷನಲ್ ಏಜ್ ಲಿಮಿಟ್ ಇಸ್ 20 ವೀಕ್ಸ್. ಎರಡನೇ ಸ್ಟೇಟ್ಮೆಂಟ್, ಇಟ್ ರಿಕ್ವೈರ್ಸ್ ಮೈನರ್ ಟು ಗೆಟ್ ರಿಟರ್ನ್ ಕನ್ಸೆಂಟ್ ಫ್ರಮ್ ಗಾರ್ಡಿಯನ್ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಒಂದನೇದು ಸರಿಯಾಗಿದೆಯಾ, ಎರಡನೇದು ಸರಿಯಾಗಿದೆಯಾ, ಎರಡೂ ಸರಿಯಾಗಿದೆಯಾ, ಎರಡೂ ಸರಿಯಾಗಿಲ್ವಾ ಅಂತ ಇಲ್ಲಿ ಆಪ್ಷನ್ಸನ್ನು ನಿಮಗೆ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟನ್ನು ನೋಡೋದಾದರೆ, ಹೌದು, ಜೆಸ್ಟೇಷನಲ್ ಏಜ್ ಲಿಮಿಟ್ನ 20 ವೀಕ್ಸ್ಗೆ ಇಡಲಾಗಿತ್ತು. ಇದನ್ನೇ ಈಗ ಜಾಸ್ತಿ ಮಾಡ್ತಾ ಇರೋವಂಥದ್ದು. ಸೊ ಇದು ನಿಮಗೆ ಕ್ಲಿಯರ್ ಆಗಿ ತಿಳಿದಿರಬೇಕು. ಈಗ ಎರಡನೇ ಸ್ಟೇಟ್ಮೆಂಟ್ಗೆ ಹೋಗೋಣ. ಇಟ್ ರಿಕ್ವೈರ್ಸ್ ಮೈನರ್ ಟು ಗೆಟ್ ರಿಟರ್ನ್ ಕನ್ಸೆಂಟ್ ಫ್ರಮ್ ಗಾರ್ಡಿಯನ್ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಇದನ್ನು ಫ್ಯಾಕ್ಟ್ ಇದ್ದಂಗೆ ನಮಗೆ ಆರ್ಟಿಕಲಲ್ಲಿ ಕೊಟ್ಟಿರಲಿಲ್ಲ. ಆದರೆ ನಿಮ್ಮ ಪರೀಕ್ಷೆಯಲ್ಲಿ ನೀವು ಏನನ್ನು ಹೇಗೆ ಎಲ್ಲಿ ಓದಿರ್ತೀರಾ ಅದೇ ರೀತಿ ಕೇಳ್ತಾರೆ ಅಂತ ಇಲ್ಲ. ಕೆಲವೊಂದನ್ನು ನೀವು ಓದಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಹೊಸ ಬಿಲ್ಲಲ್ಲಿ ಏನಿದೆ ಅಂತ ಓದಿದ್ವಿ, ಮೈನರ್ಸ್ಗೆ ಮುಂಚೆಗಿಂತ ಅಂದರೆ ಮುಂಚೆ ಸಂಕೀರ್ಣವಾಗಿತ್ತು, ಈಗ ಅವ್ರಿಗೆ ಅಬಾರ್ಷನ್ ಮಾಡಿಸ್ಕೊಳೋದಕ್ಕೆ ಇನ್ನು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ಹಳೆಯ ಕಾನೂನಿನ ಪ್ರಕಾರ ರಿಟರ್ನ್ ಕನ್ಸೆಂಟ್ ತೊಗೊಂಡು ಬರಬೇಕು ಅನ್ನೋದು ಸರಿಯಾಗಿರಬಹುದು ಅನ್ನೋದು ನೀವು ಒಂದು ರೀತಿಯಲ್ಲಿ ಕನ್ಕ್ಲೂಷನ್ ಮಾಡ್ಕೋಬೇಕು. ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡು ಗೆಸ್ ಮಾಡುವಂಥದ್ದು. ಗೆಸ್ ಅಂದ ತಕ್ಷಣ ಯಾವುದೋ ಒಂದು ಸರಿಯಾಗಿರಬಹುದೇನೋ ಅಂತ ಸುಮ್ಮನೆ ಮಾರ್ಕ್ ಮಾಡೋದಲ್ಲ. ಯಾಕೆ ಸರಿಯಾಗಿದೆ ಅಂತ ನಿಮ್ಮ ತಲೆಯಲ್ಲಿ ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಅದನ್ನು ಮಾರ್ಕ್ ಮಾಡಬೇಕು. ಇಲ್ಲಿ ಕೂಡ ನಾವು ಏನು ಆರ್ಟಿಕಲಲ್ಲಿ ಚರ್ಚೆ ಮಾಡಿದ್ವಿ ಅದನ್ನು ಉಪಯೋಗಿಸಿ ವಿಶ್ಲೇಷಣೆ ಮಾಡಿ ಇದನ್ನು ನೀವು ಗೆಸ್ ಮಾಡ್ಬೋದಿತ್ತು. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ. ಆನ್ಸರ್ ಸಿ, ಬೋತ್. ಇಂದಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾ ಇರೋಂಥ ಮೊದಲನೇ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಟು ಹಿಯರ್ ಪ್ಲೀ ಅಗೇನ್ಸ್ಟ್ ದ ಸೇಲ್ ಆಫ್ ಎಲೆಕ್ಟೋರಲ್ ಬಾಂಡ್ಸ್. ನಿಮ್ಮ ಪ್ರಿಲಿಮ್ ಸಿಲೆಬಸ್ ಕರೆಂಟ್ ಅಫೇರ್ಸ್ ಇಂಡಿಯನ್ ಪಾಲಿಟಿ ಕೆಳಗೆ ಹಾಗೂ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಕೆಳಗೆ ನಿರ್ದಿಷ್ಟವಾಗಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಸೊ ಅದ್ರ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ದ ಫೈನಾನ್ಸ್ ಆಕ್ಟ್ ಆಫ್ 2017, ಈ ಕಾಯ್ದೆಯ ಮೂಲಕ ಎಲೆಕ್ಟೋರಲ್ ಬಾಂಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಈಗ ಪ್ಲೀ ಅನ್ನ ಕೇಳಕ್ಕೆ ತಯಾರಾಗಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಎಲೆಕ್ಟೋರಲ್ ಬಾಂಡ್ಸ್ ಅಂದ್ರೆ ಏನು ಅಂತ ತಿಳಿದಿರಬೇಕು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲೆಕ್ಟೋರಲ್ ಬಾಂಡ್ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು? ಚೆಕ್ ಇರ್ಬೋದು, ಶೇರ್ಸ್ ಇರ್ಬೋದು, ಸ್ಟಾಕ್ಸ್ ಇರ್ಬೋದು, ಅದೇ ಥರ ಬಾಂಡ್ಸ್ ಕೂಡ ಇರುತ್ತೆ. ಇವುಗಳೆಲ್ಲ ಅಸೆಟ್, ಇದರ ಮೇಲೆ ಒಂದಿಷ್ಟು ಬಂಡವಾಳ ಅಂತ ಇರುತ್ತೆ. ಇದನ್ನು ನಾವು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವುಗಳನ್ನೆಲ್ಲ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೊ ಎಲೆಕ್ಟೋರಲ್ ಬಾಂಡ್ ಕೂಡ ಅದೇ ರೀತಿಯ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಇದನ್ನು ಯಾಕೆ ಉಪಯೋಗಿಸ್ತಾರೆ? ಪೊಲಿಟಿಕಲ್ ಪಾರ್ಟೀಸ್ಗೆ ಡೊನೇಷನ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಈ ಬಾಂಡ್ಸ್ಗಳನ್ನ 1000, 10,000, 1 ಲಕ್ಷ, 10 ಲಕ್ಷ, 1 ಕೋಟಿ ಈ ಥರ ಯಾವುದೋ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲದೆ ಇಶ್ಯೂ ಮಾಡ್ಬೋದು. ಇದನ್ನು ಯಾರು ಇಶ್ಯೂ ಮಾಡೋಕ್ಕೆ ಸಾಧ್ಯ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ಇದನ್ನು ಆಥರೈಸ್ ಮಾಡಿ ಇಶ್ಯೂ ಮಾಡೋಕ್ಕೆ ಸಾಧ್ಯ. ಒಮ್ಮೆ ಇದನ್ನು ಇಶ್ಯೂ ಮಾಡಿದೆ ಅಂತಂದರೆ ಅದನ್ನು 15 ದಿನದ ಒಳಗೆ, ಅಂದರೆ ಯಾವತ್ತು ಇಶ್ಯೂ ಆಗಿರುತ್ತೆ ಅದರಿಂದ 15 ದಿನದ ಒಳಗೆ ಇದು ವ್ಯಾಲಿಡ್ ಇರುತ್ತೆ. ಅದ್ರ ಒಳಗೆ ಇದನ್ನು ಆ ಪೊಲಿಟಿಕಲ್ ಪಾರ್ಟಿ ಎನ್ಕ್ಯಾಶ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಒಂದು ಪೊಲಿಟಿಕಲ್ ಪಾರ್ಟಿ ಇದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು? ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಸೆಕ್ಷನ್ 29A ಕೆಳಗೆ ಯಾವ್ಯಾವ ಪೊಲಿಟಿಕಲ್ ಪಾರ್ಟೀಸ್ ರಿಜಿಸ್ಟರ್ಡ್ ಇದಾವೆ ಅವುಗಳಿಗೆಲ್ಲ ಒಂದು ವೆರಿಫೈಡ್ ಅಕೌಂಟ್ನ ಕೊಡಲಾಗುತ್ತೆ. ಈ ಅಕೌಂಟನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡುತ್ತೆ. ಆ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಿತವಾಗಿ ಯಾವುದೇ ಎಲೆಕ್ಟೋರಲ್ ಬಾಂಡ್ ಟ್ರಾನ್ಸಾಕ್ಷನ್ ಆದರೂ ಕೂಡ ಇದೇ ಅಕೌಂಟ್ನ ಮೂಲಕ ಆಗಬೇಕಾಗುತ್ತೆ. ಈ ಎಲೆಕ್ಟೋರಲ್ ಬಾಂಡ್ಸ್ನ ತರುವಂಥ ಅವಶ್ಯಕತೆ ಏನಿತ್ತು? ಪೊಲಿಟಿಕಲ್ ಪಾರ್ಟೀಸ್ಗೆ ಏನು ಡೊನೇಷನ್ ಸಿಗುತ್ತೆ ಅದರಲ್ಲಿ ಪಾರದರ್ಶಕತೆಯನ್ನು ತೊಗೊಂಡು ಬರೋದಕ್ಕೆ. ಈ ಪಾರದರ್ಶಕತೆಯನ್ನು ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ ಹೇಗೆ ಮೇಂಟೈನ್ ಮಾಡಲಾಗುತ್ತೆ? ನಾನು ಬ್ಯಾಂಕ್ನಿಂದ ಎಲೆಕ್ಟೋರಲ್ ಬಾಂಡ್ಸ್ನ ಖರೀದಿ ಮಾಡ್ತೀನಿ ಅಂತಂದರೆ ನನ್ನ KYC ಡೀಟೇಲ್ಸ್ ಕಂಪ್ಲೀಟ್ಲಿ ಬ್ಯಾಂಕ್ ಹತ್ರ ಇರುತ್ತೆ. ಆದರೆ ಎಲೆಕ್ಟೋರಲ್ ಬಾಂಡ್ ಮೇಲೆ ಯಾರು ಪರ್ಚೇಸ್ ಮಾಡಿರೋದು ಅಂದರೆ ನನ್ನ ಬಗ್ಗೆ ಮೆನ್ಷನ್ ಆಗಿರೋದಿಲ್ಲ. ನನ್ನ ಮಾಹಿತಿ ಅಂದರೆ ನಾನು ಪರ್ಚೇಸ್ ಮಾಡಿ ಈ ಪೊಲಿಟಿಕಲ್ ಪಾರ್ಟಿಗೆ ಕೊಟ್ಟಿದ್ದೀನಿ ಅನ್ನೋದು ಯಾವಾಗಲೂ ಕಾನ್ಫಿಡೆನ್ಷಿಯಲ್ ಆಗಿ ಬ್ಯಾಂಕ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಎಲೆಕ್ಟೋರಲ್ ಬಾಂಡ್ಸ್ನ ಮೂಲಕ ಅವ್ರಿಗೆ ಎಷ್ಟು ಹಣ ಸಿಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕಾಗುತ್ತೆ. ಸೊ ಈ ರೀತಿ ಎಲೆಕ್ಟೋರಲ್ ಬಾಂಡ್ಸ್ನ ಮೂಲಕ ಪಾರದರ್ಶಕತೆಯನ್ನು ತೊಗೊಂಡು ಬರೋಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಆದರೆ ಎಲೆಕ್ಟೋರಲ್ ಬಾಂಡ್ಸ್ ನಿಜವಾಗ್ಲೂ ಪಾರದರ್ಶಕತೆ ತೊಗೊಂಡ್ಬರ್ತಾ ಇದೆಯಾ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ಈ ಎಲೆಕ್ಟೋರಲ್ ಬಾಂಡ್ಸ್ನ ತರೋಕ್ಕಿಂತ ಮುಂಚೆ ಯಾರ್ಯಾರು ಪೊಲಿಟಿಕಲ್ ಪಾರ್ಟೀಸ್ಗೆ ಡೊನೇಟ್ ಮಾಡ್ತಾರೆ, 20,000ಕ್ಕಿಂತ ಜಾಸ್ತಿ ಡೊನೇಟ್ ಮಾಡ್ತಾರೆ, ಅವರೆಲ್ಲರ ಮಾಹಿತಿ ಅಂದರೆ ಅವರ ಹೆಸರು, ಅಡ್ರೆಸ್ ಎಲ್ಲದರ ರೆಕಾರ್ಡನ್ನು ಪೊಲಿಟಿಕಲ್ ಪಾರ್ಟೀಸ್ ಮೇಂಟೈನ್ ಮಾಡಬೇಕಾಗಿತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಕೆಳಗೆ. ಇದರ ಬದಲಾಗಿ ಎಲೆಕ್ಟೋರಲ್ ಬಾಂಡ್ಸ್ ಬಂದಿದ್ದು. ಈ ಎಲೆಕ್ಟೋರಲ್ ಬಾಂಡ್ಸ್ಗೂ ಕೂಡ ಅಂದರೆ ಯಾರ್ಯಾರು ಇದ್ರ ಮೂಲಕ ಡೊನೇಷನ್ ಮಾಡಿರ್ತಾರೆ ಅವರೆಲ್ಲರಿಗೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಕೆಳಗೆ ಎಕ್ಸೆಂಪ್ಷನ್ ಸಿಗುತ್ತೆ. ನಾವು ಈಗ ತಾನೇ ಚರ್ಚೆ ಮಾಡಿದ ಹಾಗೆ ಈ ಎಲೆಕ್ಟೋರಲ್ ಬಾಂಡ್ಸ್ ಮೇಲೆ ಯಾರು ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ನ ಬರ್ದಿರೋದಿಲ್ಲ, ಮಾಹಿತಿ
ಮಾಹಿತಿ ಸಿಗೋದಿಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ. ಆದರೆ ಬ್ಯಾಂಕ್ನ ಹತ್ರ ಎಲ್ಲ ಮಾಹಿತಿ ಇರುತ್ತೆ. ಸೊ ಬ್ಯಾಂಕ್ನ ಮೂಲಕ ಮಿನಿಸ್ಟ್ರಿಗೆ, ಅದ್ರ ಮೂಲಕ ರೂಲಿಂಗ್ ಪಾರ್ಟಿ ಏನಿರುತ್ತೆ ಅವರಿಗೆ ಈ ಡೀಟೇಲ್ಸ್ ಸಿಗೋದು ಆರಾಮಾಗಿ ಸಾಧ್ಯ ಅನ್ನೋದು ಇದ್ರ ಬಗ್ಗೆ ಇರುವಂಥ ಕ್ರಿಟಿಸಿಸಮ್. ಇದಕ್ಕಿಂತ ಮುಂಚೆ ಅಂದರೆ ಎಲೆಕ್ಟೋರಲ್ ಬಾಂಡ್ಸ್ನ ತರೋಕ್ಕಿಂತ ಮುಂಚೆ ಕಾರ್ಪೊರೇಷನ್ಸ್ ಎಷ್ಟು ಹಣವನ್ನು ಡೊನೇಟ್ ಮಾಡಬಹುದು ಅನ್ನೋದಕ್ಕೆ ಒಂದು ಕ್ಯಾಪ್ ಇತ್ತು, ಅಂದರೆ ಒಂದು ಮಿತಿಯನ್ನು ಕೊಡಲಾಗಿತ್ತು 7.5%. ಹಾಗೂ ಆ ಕಾರ್ಪೊರೇಟ್ ಅಟ್ಲೀಸ್ಟ್ ಲಾಸ್ಟ್ 3 ವರ್ಷ ರಿಜಿಸ್ಟರ್ ಆಗಿರಬೇಕು ಅನ್ನೋದು ಕೂಡ ಇತ್ತು. ಕಳೆದ 3 ವರ್ಷದಲ್ಲಿ ಅವ್ರಿಗೆ ಎಷ್ಟು ನೆಟ್ ಪ್ರಾಫಿಟ್ ಸಿಕ್ಕಿದೆ ಅದರಲ್ಲಿ 7.5% ಅಷ್ಟು ಮಾತ್ರ ಅವರು ಪೊಲಿಟಿಕಲ್ ಪಾರ್ಟಿಗೆ ಡೊನೇಟ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಆದರೆ ಈಗ ಈ ತಿದ್ದುಪಡಿಯಿಂದ ಏನು ಈ ಎಲ್ಲ ಕಂಡೀಷನ್ಸ್ನ ತೆಗೆದುಹಾಕಿದ್ದಾರೆ, ಅದರಿಂದ ಅನಾನಿಮಸ್ ಡೊನೇಷನ್ಸ್ ಅಂದರೆ ಕಾರ್ಪೊರೇಷನ್ಸು ಕಂಪನಿಗಳು ಅನಾಮಧೇಯವಾಗಿ ಡೊನೇಷನ್ಸ್ ಮಾಡೋದು ಒಂದು ರೀತಿಯಲ್ಲಿ ಲೀಗಲೈಸ್ ಮಾಡಿಕೊಟ್ಟ ಹಾಗಾಗಿದೆ. ಇನ್ನೂ ಸುಲಭವಾಗಿ ಆರಾಮಾಗಿ ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲೆಕ್ಟೋರಲ್ ಬಾಂಡ್ಸ್ನ ಮೂಲಕ ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೆಲವೊಂದು ದೊಡ್ಡ ರಾಜ್ಯಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ಆರಂಭ ಆಗೋದಿದೆ, ವೆಸ್ಟ್ ಬೆಂಗಾಲ್, ತಮಿಳುನಾಡು ಇನ್ಕ್ಲೂಡೆಡ್. ಸೊ ಈ ಎಲ್ಲ ಎಲೆಕ್ಷನ್ಸ್ಗಿಂತ ಮುಂಚೆ ಎಲೆಕ್ಟೋರಲ್ ಬಾಂಡ್ಸ್ನ ಏಪ್ರಿಲ್ 1 ಇಶ್ಯೂ ಮಾಡಲಾಗುತ್ತೆ. ಆ ಎಲೆಕ್ಟೋರಲ್ ಬಾಂಡ್ಸ್ಗೆ ಸ್ಟೇ ತರುವಂಥ ಕಾರಣದಿಂದ ಒಂದು NGO ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಪ್ಲೀಯನ್ನು ಸುಪ್ರೀಂ ಕೋರ್ಟ್ ಕೇಳೋದಕ್ಕೆ ಈಗ ತಯಾರಾಗಿದೆ. ಈ ಆರ್ಟಿಕಲಿಂದ ನಿಮ್ಮ ಪರೀಕ್ಷೆಗೆ ಸ್ಪಷ್ಟವಾಗಿ ಎಲೆಕ್ಟೋರಲ್ ಬಾಂಡ್ಸ್ ಅಂದರೆ ಏನು ಅಂತ ತಿಳಿದಿರಬೇಕು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅದ್ರ ಕೆಳಗೆ ಏನೇನು ಪ್ರಾವಿಷನ್ಸ್ ಇದೆ, ಅದನ್ನು ಹೇಗೆ ಕೊಡ್ತಾರೆ, ಹೇಗೆ ಇಸ್ಕೋತಾರೆ, ಅದೆಲ್ಲದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ನಾವೇನು ಅನಾಲಿಸಿಸ್ನ ತಿಳ್ಕೊಂಡ್ವಿ, ಈಗ ತಾನೇ ಏನು ಕ್ರಿಟಿಸಿಸಮ್ ಇದೆ, ವಿಶ್ಲೇಷಣೆ ಇದೆ, ಅದೆಲ್ಲದ್ರ ಬಗ್ಗೆ ನಿಮಗೆ ತಿಳಿದಿರಬೇಕು. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಲೋಕಸಭಾ ಪಾಸಸ್ ಸಪ್ಲಿಮೆಂಟರಿ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್. ಈ ಆರ್ಟಿಕಲಿಂದ ನಮಗೆ ಯಾವ ಹಣ, ಎಲ್ಲಿ, ಎಷ್ಟು, ಈ ರೀತಿಯ ಯಾವುದೇ ಫ್ಯಾಕ್ಚುಯಲ್ ಮಾಹಿತಿಯ ಅವಶ್ಯಕತೆ ಎಲ್ಲ ತಿಳ್ಕೊಳೋದಕ್ಕೆ. ಆದರೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿರ್ದಿಷ್ಟವಾಗಿ ಸಪ್ಲಿಮೆಂಟರಿ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಹಾಗೆ ಮೇನ್ಸ್ ಎಕ್ಸಾಮ್ಗೂ ಕೂಡ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ಸೊ ಸಪ್ಲಿಮೆಂಟರಿ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂದರೆ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಅಪ್ರೋಪ್ರಿಯೇಷನ್ ಆ್ಯಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ನಾವು ಒಂದು ವರ್ಷದ ಅವಧಿಗೆ ಬಜೆಟನ್ನು ಮಾಡ್ತೀವಿ. ಆ ಫಿಸ್ಕಲ್ ಇಯರ್, ಆ ಬಜೆಟ್ ಯಾವ ವರ್ಷಕ್ಕೆ ನಾವು ತಯಾರಿಸಿದ್ದೀವಿ ಅದಕ್ಕೋಸ್ಕರ ಎಷ್ಟು ಹಣದ ನಮಗೆ ಅವಶ್ಯಕತೆ ಇರುತ್ತೆ, ಆ ಫಂಡ್ಸನ್ನು ನಾವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ವಿತ್ಡ್ರಾ ಮಾಡ್ತೀವಿ. ಹಾಗೆ ವಿತ್ಡ್ರಾ ಮಾಡೋದಕ್ಕೆ ನಮಗೆ ಪಾರ್ಲಿಮೆಂಟ್ ಅಪ್ರೂವಲ್ನ ಅವಶ್ಯಕತೆ ಇರುತ್ತೆ. ಹಾಗೆ ನಾವು ಅಪ್ರೋಪ್ರಿಯೇಷನ್ ಆ್ಯಕ್ಟ್ನ ಮೂಲಕ ಅಪ್ರೂವಲ್ನ ತಗೋತಾ ಇದ್ದೀವಿ. ಸೊ ಒಂದು ಫೈನಾನ್ಷಿಯಲ್ ಇಯರ್ ಒಳಗೆ ಯಾವುದೋ ಒಂದು ನಿರ್ದಿಷ್ಟ ಸೇವೆಗೆ ಇಷ್ಟು ಹಣವನ್ನು ಅಪ್ರೋಪ್ರಿಯೇಷನ್ ಆ್ಯಕ್ಟ್ ಮೂಲಕ ತೆಗೆದಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಆದರೆ ತೆಗೆದಿಟ್ಟಂಥ ಹಣ ಆ ವರ್ಷದಲ್ಲಿ ಅಂದರೆ ಆ ಕರೆಂಟ್ ಫೈನಾನ್ಷಿಯಲ್ ಇಯರಲ್ಲಿ ಅದು ಸಾಕಾಗಲಿಲ್ಲ ಅಂತ ಅಂದರೆ, ಏನಾದ್ರು ಎಕ್ಸ್ಟ್ರಾ ಹಣ ಬೇಕಿದ್ದಲ್ಲಿ ಅದಕ್ಕೆ ಸಪ್ಲಿಮೆಂಟ್ರಿ ಗ್ರ್ಯಾಂಟ್ನ ಮೂಲಕ ಅದನ್ನು ತಗೊಳ್ಳಲಾಗುತ್ತೆ. ಈ ಸಪ್ಲಿಮೆಂಟ್ರಿ ಗ್ರ್ಯಾಂಟನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 115 ಒಳಗೆ ಮೆನ್ಷನ್ ಮಾಡಿದ್ದಾರೆ. ಇದೇ ಆರ್ಟಿಕಲ್ ಒಳಗೆ ಅಡಿಷನಲ್ ಗ್ರ್ಯಾಂಟ್, ಎಕ್ಸೆಸ್ ಗ್ರ್ಯಾಂಟ್ ಅಂತ ಕೂಡ ಮೆನ್ಷನ್ ಆಗಿದೆ. ಹಾಗಿದ್ರೆ ಸಪ್ಲಿಮೆಂಟ್ರಿ ಗ್ರ್ಯಾಂಟ್, ಎಕ್ಸೆಸ್ ಗ್ರ್ಯಾಂಟ್, ಅಡಿಷನಲ್ ಗ್ರ್ಯಾಂಟ್ ಇವು ಮೂರಕ್ಕೂ ವ್ಯತ್ಯಾಸ ಏನು? ಈಗ ಬಜೆಟ್ ಒಳಗೆ ಯಾವುದೋ ಒಂದು ಸೇವೆಯನ್ನು ಮೆನ್ಷನ್ ಮಾಡಿಲ್ಲ, ಅದ್ರ ಕೆಳಗೆ ಖರ್ಚು ಬರುತ್ತೆ ಅಂತ. ಆದರೆ ಯಾವುದೋ ಒಂದು ಹೊಸ ನಿರ್ದಿಷ್ಟ ಸೇವೆಗೆ ಖರ್ಚು ಮಾಡಬೇಕಾಯ್ತು, ಅಂತಹ ಖರ್ಚಿಗೆ ಅಡಿಷ್ನಲ್ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ನ ಕೊಡಲಾಗುತ್ತೆ. ಅದೇ ಎಕ್ಸೆಸ್ ಗ್ರ್ಯಾಂಟ್ನ ಯಾವಾಗ ಕೊಡಲಾಗುತ್ತೆ? ಈಗ ಯಾವುದೋ ಒಂದು ಸೇವೆಗೆ ಇಂತಿಷ್ಟು ಹಣವನ್ನು ತೆಗೆದಿಡಲಾಗಿತ್ತು, ಆದರೆ ಎಷ್ಟು ತೆಗೆದಿಟ್ಟಿದ್ರು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾಯ್ತು. ಆದರೆ ಈ ಜಾಸ್ತಿ ಖರ್ಚು ಮಾಡಿದಂಥ ಹಣಕ್ಕೆ ಅಪ್ರೋಪ್ರಿಯೇಷನ್ ಆ್ಯಕ್ಟ್ ಏನು ಕಳೆದ ವರ್ಷ ಮಾಡಿರ್ತಾರೆ ಅದರಲ್ಲಿ ಅಪ್ರೂವಲ್ ಸಿಕ್ಕಿರಲ್ಲ. ಸೊ ಎಕ್ಸೆಸ್ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ನ ಮೂಲಕ ಅದಕ್ಕೆ ಅಪ್ರೂವಲ್ನ ಪಾರ್ಲಿಮೆಂಟಿಂದ ತಗೊಳ್ಳಲಾಗುತ್ತೆ. ಇಲ್ಲಿ ವ್ಯತ್ಯಾಸವನ್ನು ಸ್ಪಷ್ಟತೆಯಿಂದ ತಿಳ್ಕೊಳ್ಳಿ. ಸಪ್ಲಿಮೆಂಟ್ರಿ ಗ್ರ್ಯಾಂಟ್ ಯಾವುದೋ ಒಂದು ನಿರ್ದಿಷ್ಟ ಸೇವೆ ಮೆನ್ಷನ್ ಆಗಿತ್ತು ಬಜೆಟಲ್ಲಿ, ಅದೇ ಅಡಿಷ್ನಲ್ ಗ್ರ್ಯಾಂಟ್ ಅಂದರೆ ಆ ಸೇವೆ ಮೆನ್ಷನ್ ಆಗಿರಲಿಲ್ಲ ಬಜೆಟಲ್ಲಿ. ಸೊ ಇದು ಸಪ್ಲಿಮೆಂಟ್ರಿ ಹಾಗೂ ಅಡಿಷ್ನಲ್ ಗ್ರ್ಯಾಂಟ್ ಮಧ್ಯೆ ಇರುವಂಥ ವ್ಯತ್ಯಾಸ. ಆದರೆ ಜಾಸ್ತಿ ಕನ್ಫ್ಯೂಷನ್ ಆಗುವಂಥದ್ದು ಸಪ್ಲಿಮೆಂಟ್ರಿ ಗ್ರ್ಯಾಂಟ್ ಹಾಗೂ ಎಕ್ಸೆಸ್ ಗ್ರ್ಯಾಂಟ್ ಮಧ್ಯ. ಈ ಎರಡೂ ವಿಷಯದಲ್ಲೂ ಬಜೆಟ್ ಒಳಗೆ ಎಷ್ಟು ಹಣ ಯಾವುದೋ ಒಂದು ವಿಷಯಕ್ಕೆ ಎತ್ತಿಟ್ಟಿದ್ರು ಅದು ಸಾಕಾಗಿಲ್ಲ, ಅವಾಗೇ ಯೂಸ್ ಮಾಡುವಂಥದ್ದು. ಆದರೆ ಇಲ್ಲಿ ವ್ಯತ್ಯಾಸ ಏನು ಅಂತಂದರೆ, ಎಕ್ಸೆಸ್ ಗ್ರ್ಯಾಂಟ್ನ ಯಾವಾಗ ಉಪಯೋಗಿಸ್ತಾರೆ ಅಂದರೆ ಎಕ್ಸ್ಪೆಂಡಿಚರ್ ಆದ ನಂತರ, ಅಂದರೆ ಎಷ್ಟು ಖರ್ಚನ್ನು ಬಿಟ್ಟಿದ್ರು ಬಜೆಟ್ ಒಳಗೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದಾರೆ ಆವಾಗ ಎಕ್ಸೆಸ್ ಗ್ರ್ಯಾಂಟ್ನ ಉಪಯೋಗಿಸ್ತಾರೆ. ಅದೇ ಸಪ್ಲಿಮೆಂಟ್ರಿ ಗ್ರ್ಯಾಂಟನ್ನು ಆ ರೀತಿ ಖರ್ಚು ಮಾಡೋಕ್ಕಿಂತ ಮುಂಚೆ ಕೇಳುವಂಥದ್ದು. ಈ ವ್ಯತ್ಯಾಸ ನಿಮಗೆ ತಿಳಿದಿರಲಿ. ನಿಮ್ಮ ಪ್ರಿಲಿಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಡೋಂಟ್ ಸ್ಟೀರಿಯೋಟೈಪ್ ವಿಮೆನ್ ಇನ್ ಕೋರ್ಟ್ ರೂಲಿಂಗ್ಸ್, ಸುಪ್ರೀಂ ಕೋರ್ಟ್ ಟೆಲ್ಸ್ ಜಡ್ಜಸ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಇಲ್ಲಿ ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಯಾಕೆ ಈ ಮಾತನ್ನು ಹೇಳ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಡೋಂಟ್ ಸ್ಟೀರಿಯೋಟೈಪ್ ಅಂದರೆ ಏನು? ಸ್ಟೀರಿಯೋಟೈಪ್ ಅಂದರೆ ಏನು? ಈಗ ಒಂದು ಮಹಿಳೆ ಅಥವಾ ಒಂದು ಹುಡುಗಿ ಅಂದರೆ ಹೀಗಿರಬೇಕು, ಒಬ್ಬ ಪುರುಷ ಅಂದರೆ ಹೀಗಿರಬೇಕು, ಈ ರೀತಿ ಒಂದು ಪೂರ್ವಾಗ್ರಹ ಏನಿರುತ್ತೆ, ಪ್ರಿಜುಡ್ಯೂಸ್ ಏನಿರುತ್ತೆ, ಅದನ್ನು ಸ್ಟೀರಿಯೋಟೈಪ್ ಅಂತ ಕರೀತಾರೆ. ಈ ಮಾತನ್ನು ಸುಪ್ರೀಂ ಕೋರ್ಟ್ ಯಾಕೆ ಹೇಳ್ತಾ ಇದೆ, ಯಾವ ಕಾಂಟೆಕ್ಸ್ಟಲ್ಲಿ ಇದರ ಚರ್ಚೆ ನಡೀತಿದೆ ಅಂತ ತಿಳ್ಕೊಳ್ಳೋಣ. ಇತ್ತೀಚೆಗಷ್ಟೇ ಮಧ್ಯಪ್ರದೇಶ್ ಹೈಕೋರ್ಟಲ್ಲಿ ಒಂದು ಕೇಸ್ ನಡೀತು. ಆ ಕೇಸಲ್ಲಿ ಅಂದರೆ ಆ ಕೇಸ್ ಕಿರುಕುಳಕ್ಕೆ ಸಂಬಂಧಪಟ್ಟಿದ್ದು. ಕಿರುಕುಳ ಕೊಟ್ಟವರು ಮೊಲೆಸ್ಟರ್,
ಕಿರುಕುಳವನ್ನು ಅನುಭವಿಸಿದ್ದು ಬಲಿಯಾಗಿದ್ದು ವಿಕ್ಟಿಮ್. ಆ ವಿಕ್ಟಿಮ್ನ ಮನೆಗೆ ಹೋಗಿ ಆ ಕಿರುಕುಳ ಕೊಟ್ಟಂತವನು ಏನಾದ್ರು ರಾಖಿಯನ್ನು ಕಟ್ಸ್ಕೊಂಡಿದ್ದಾದ್ರೆ ಅವನಿಗೆ ಬೇಲನ್ನು ನೀಡಲಾಗುವುದು ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಆರ್ಡರ್ ಅನ್ನು ಮಾಡಿತ್ತು. ಇದರ ಹಿನ್ನೆಲೆಯಲ್ಲಿ ಹಾಗೂ ಈ ಥರದ ಬೇರೆ ಕೇಸ್ಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ನಾವು ಈಗಷ್ಟೇ ಏನು ಮಧ್ಯಪ್ರದೇಶ ಹೈಕೋರ್ಟ್ನ ಕೇಸಲ್ಲಿ ನೋಡಿದ್ವಿ, ಅದೇ ರೀತಿ ಹಲವಾರು ಬಾರಿ ಏನಾಗುತ್ತೆ ಅಂದರೆ ಮೊಲೆಸ್ಟರ್ ಹಾಗೂ ವಿಕ್ಟಿಮ್ನ ಮಧ್ಯದಲ್ಲಿ ಒಂದು ಕಾಂಪ್ರಮೈಸ್ ಮಾಡುವಂಥ ಪ್ರಯತ್ನ, ಮದುವೆ ಮಾಡಿಸುವಂಥ ಆದೇಶ ಕೊಡುವಂಥದ್ದು, ಅಥವಾ ವಿಕ್ಟಿಮ್ಗೆ ಸಾರಿ ಕೇಳಿದ್ರೆ, ಅಪಾಲಜೈಸ್ ಮಾಡಿದ್ರೆ, ಕಮ್ಯುನಿಟಿ ಸರ್ವಿಸ್ ಮಾಡಿದ್ರೆ ಬೇಲ್ನ ಗ್ರ್ಯಾಂಟ್ ಮಾಡುವಂಥದ್ದು, ಈ ರೀತಿ ಏನು ಜಡ್ಜಸ್ ಆದೇಶ ಕೊಡ್ತಾರೆ ಅಂತಹ ಆದೇಶಗಳನ್ನ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಸ್ಪಷ್ಟನೆಯನ್ನು ನೀಡ್ತಾ ಇದೆ. ಈ ರೀತಿ ಆದೇಶಗಳು ಎಸ್ಪೆಷಲಿ ಜಡ್ಜಸ್ ಕಡೆಯಿಂದ ಬಂದಾಗ ಅದು ಏನು ತೋರಿಸುತ್ತೆ, ಜುಡಿಷಿಯರಿಯ ಜೆಂಡರ್ ಸ್ಟೀರಿಯೋಟೈಪಿಂಗ್ನ ತೋರಿಸುತ್ತೆ. ಅಂದರೆ ಮಹಿಳೆ ಅಂದರೆ ಹೀಗೆ ಇರಬೇಕು ಅಂತ ಮುಂಚೆನೇ ಏನು ಪ್ರಿಜುಡ್ಯೂಸ್ನ ಇಟ್ಕೊಳೋದು, ಪೂರ್ವಾಗ್ರಹನ ಇಟ್ಕೊಂಡು ಒಂದು ಜಡ್ಜ್ಮೆಂಟ್ನ ಕೊಟ್ಟ ಹಾಗೆ ಆಗುತ್ತೆ. ಮಿಸೋಜಿನಿ ಅಂತಂದರೆ ಸ್ತ್ರೀ ದ್ವೇಷ, ಹಾಗೆ ಪೆಟರ್ನಲಿಸ್ಟಿಕ್ ಆಟಿಟ್ಯೂಡ್ ಅಂತಂದರೆ ಒಂದು ಹುಡುಗಿಗೆ ಏನು ಸರಿ, ಒಂದು ಮಹಿಳೆಗೆ ಏನು ಬೇಕು ಅನ್ನೋದನ್ನ ಇನ್ನೊಬ್ರು ತೀರ್ಮಾನ ಮಾಡ್ತಾ ಇರುವಂಥದ್ದು. ಈ ರೀತಿಯ ಆಟಿಟ್ಯೂಡ್ಸ್, ಪೂರ್ವಾಗ್ರಹ ಭಾವನೆಗಳೆಲ್ಲ ಈಗಾಗಲೇ ಸಮಾಜದಲ್ಲಿ ಇದೆ. ಅದೇ ರೀತಿ ಜುಡಿಷಿಯರಿ ಒಳಗೂ ಕೂಡ ಇದೆ. ನಮ್ಮ ಸಮಾಜದಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸಮಾಜ ಪುರುಷ ಪ್ರಧಾನವಾಗಿರುವಂಥದ್ದು, ಅದರೊಳಗಿರುವಂಥ ಕಾಯ್ದೆಗಳು, ಕಾನೂನುಗಳು ಕೂಡ ಜಾಸ್ತಿ ಪುರುಷರೇ ಮಾಡಿರುವಂಥದ್ದು. ಇದೆಲ್ಲದರ ಜೊತೆಗೆ ಜುಡಿಷಿಯಲ್ ಸಿಸ್ಟಮಲ್ಲೂ ಕೂಡ ಪುರುಷನ ಪಾಯಿಂಟ್ ಆಫ್ ವ್ಯೂ ಇಂದ ಒಬ್ಬ ಮಹಿಳೆ ಹೇಗೆ ಇರಬೇಕು ಅನ್ನೋ ಒಂದು ಪೂರ್ವಾಗ್ರಹ ಇರುತ್ತಲ್ಲ, ಅದು ಕೂಡ ಜುಡಿಷಿಯಲ್ ಸಿಸ್ಟಮಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯ ಪೂರ್ವಾಗ್ರಹಕ್ಕೆ ಅಥವಾ ಸ್ಟೀರಿಯೋ ಟೈಪಿಂಗ್ಗೆ ನಾವು ಬಲಿ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಎಲ್ಲ ಜಡ್ಜಸ್ಗೂ ಹೇಳ್ತಾ ಇದೆ. ಲೀಗಲ್ ಕಮ್ಯುನಿಟಿಯಲ್ಲಿರೋ ಅಂಥ ಲಾಯರ್ಸ್, ಲೀಗಲ್ ಅಕಾಡೆಮಿಕ್ಸ್, ಲಾ ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ತಾ ಇದೆ. ಜೊತೆಗೆ ಪಬ್ಲಿಕ್ಗೂ ಕೂಡ ಜೆಂಡರ್ ಸ್ಟೀರಿಯೋ ಟೈಪಿಂಗ್ ಬಗ್ಗೆ ಒಂದು ಎಚ್ಚರಿಕೆಯನ್ನು, ಮಾಹಿತಿಯನ್ನು ನೀಡ್ತಾ ಇದೆ ಸುಪ್ರೀಂ ಕೋರ್ಟ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿ ಕೆಳಗೆ ನಿಮಗೆ ರೋಲ್ ಆಫ್ ವಿಮೆನ್ ಹಾಗೆ ಸೋಷಿಯಲ್ ಎಂಪವರ್ಮೆಂಟ್ ಈ ಟಾಪಿಕ್ಸ್ ಕೆಳಗೆ ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಏನು ಸಮಸ್ಯೆಗಳು ಉಂಟಾಗಬಹುದು ಅನ್ನೋದಕ್ಕೆ ಇದನ್ನು ಉದಾಹರಣೆಯಾಗಿ ಉಪಯೋಗಿಸ್ಕೋಬೋದು. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಒಳಗೆ ರೋಲ್ ಆಫ್ ಜುಡಿಷಿಯರಿ, ನ್ಯಾಯಾಂಗದ ಏನು ರೋಲ್ ಇದೆ ಈ ವಿಷಯದಲ್ಲಿ, ಅದ್ರ ಬಗ್ಗೆ ಕೂಡ ಇದರಿಂದ ನೀವು ಮಾಹಿತಿಯನ್ನು ತಗೋಬೋದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ರಾಜ್ಯಸಭಾ ಪಾಸಸ್ ಬಿಲ್ ಟು ರೇಸ್ FDI ಲಿಮಿಟ್ ಇನ್ ಇನ್ಶೂರೆನ್ಸ್ ಸೆಕ್ಟರ್. ನಿಮ್ಮ ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ ಅಂತಾರಾಷ್ಟ್ರೀಯ ಹೂಡಿಕೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಹೂಡಿಕೆ 2 ರೀತಿಯದು. ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ನೇರವಾದ ಹೂಡಿಕೆ, ಇನ್ನೊಂದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಒಳಗೆ ಫಾರಿನ್ ಎಂಟಿಟಿ ಏನಿರುತ್ತೆ, ಅಂದರೆ ಭಾರತದಿಂದ ಹೊರಗಡೆ ಇರೋರು ಕೇವಲ ಒಂದು ಕಂಪನಿಯ ಸ್ಟಾಕ್ಸ್ ಹಾಗೂ ಬಾಂಡ್ಸ್ನ ಬೈ ಮಾಡ್ಬೋದು. ಇದರಿಂದ ಆ ಕಂಪನಿಯ ಬಿಸ್ನೆಸ್ ಮೇಲೆ ಅವ್ರಿಗೆ ಯಾವುದೇ ರೀತಿಯ ಕಂಟ್ರೋಲ್ ಅಥವಾ ನಿಯಂತ್ರಣ ಸಿಗೋದಿಲ್ಲ. ಆದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಳಗೆ ಆಗಲ್ಲ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯಿಂದ ಏನು ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಹಾಗೂ ಏನು ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಅದರ ಕಂಪ್ಲೀಟ್ ನಿಯಂತ್ರಣ ಯಾರೋ ಒಬ್ಬರು ಫಾರಿನ್ ಎಂಟಿಟಿಯಲ್ಲಿ ಇರ್ಬೋದು, ರೆಸಿಡೆಂಟ್ ಒಳಗೆ ಇರ್ಬೋದು. ಸೊ ಆ ಇಡೀ ಅಸೆಟ್ನ ಓನರ್ಶಿಪ್ ಅವ್ರ ಹತ್ರ ಇರುತ್ತೆ. ಇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೂಲಕ ಮಾತ್ರ ಸಾಧ್ಯ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು 2 ರೀತಿ ಮಾಡ್ಬೋದು. ಒಂದು, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ FEMA ಒಳಗೆ ಯಾವ ಯಾವ ವಲಯ ಮೆನ್ಷನ್ ಆಗಿದೆ ಅದರಲ್ಲಿ ಸರ್ಕಾರದ ಪ್ರಯರ್ ಅಪ್ರೂವಲ್, ಅಂದರೆ ಒಪ್ಪಿಗೆ ಪಡೆದೇ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ. ಅದನ್ನು ಆಟೋಮೆಟಿಕ್ ರೂಟ್ ಅಂತ ಕರೀತಾರೆ. ಯಾವ ಯಾವ ವಲಯಕ್ಕೆ ಸರ್ಕಾರದಿಂದ ಅಪ್ರೂವಲ್, ಒಪ್ಪಿಗೆ ಸಿಕ್ಕಿನೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಧ್ಯ, ಅದನ್ನು ನಾವು ಗೌರ್ಮೆಂಟ್ ರೂಟ್ ಅಂತ ಕರಿತೀವಿ. ಈ ಆರ್ಟಿಕಲ್ ಒಳಗೆ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲಿಮಿಟ್ 49% ಇತ್ತು. ಆದರೆ ಈಗ ರಾಜ್ಯಸಭಾದಲ್ಲಿ ಬಿಲ್ ಪಾಸ್ ಮಾಡಿ ಆ ಲಿಮಿಟನ್ನು 74%ಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನು ವ್ಯತ್ಯಾಸ ಆಗುತ್ತೆ, ಯಾವುದೇ ಒಂದು ಕಂಪನಿಯಲ್ಲಿ 49% ಅಷ್ಟೇ ಒಂದು ಫಾರಿನ್ ಎಂಟಿಟಿ ಶೇರ್ಸ್ ಇಟ್ಕೊಳ್ಳೋಕ್ಕೆ ಸಾಧ್ಯ ಅಂತಂದರೆ ಕಂಪ್ಲೀಟ್ ನಿಯಂತ್ರಣ ಅವರ ಕೈಯಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 51% ಬೇರೆಯವ್ರ ಹತ್ರ ಇರುತ್ತೆ. ಅದೇನೆ ಈ 49%ನ್ನು 74%ಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಒಂದು ಕಂಪ್ನಿ ಒಳಗೆ 51ರಿಂದ 74% ಫಾರಿನ್ ಇನ್ವೆಸ್ಟ್ಮೆಂಟ್ ಇರಬಹುದು ಅಂದರೆ ಏನರ್ಥ, ನಿಯಂತ್ರಣ ಅವ್ರ ಹತ್ರ ಜಾಸ್ತಿ ಆಗುತ್ತೆ. ಈ ರೀತಿ ಒಂದು ಕ್ರಮವನ್ನು ಯಾಕೆ ತಗೋತಾ ಇದ್ದಾರೆ, ಇನ್ಶೂರೆನ್ಸ್ ಸೆಕ್ಟರ್ ಒಳಗೆ ಕಾಂಪಿಟೇಷನ್ನ ತೊಗೊಂಬರೋದಕ್ಕೆ. ಯಾವುದೇ ಒಂದು ವಲಯದಲ್ಲೂ ಕಾಂಪಿಟೇಷನ್ ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ನೀವು ಬುಕ್ ತೊಗೊಳಕ್ಕೆ ಹೋಗ್ತೀರಾ, ಪಕ್ಕ 2 ಅಂಗಡಿ ಇದೆ ಅಂತಂದರೆ ಒಂದು ಅಂಗಡಿಯಲ್ಲಿ 10 ರೂಪಾಯಿಗೆ ಮಾರ್ತಾ ಇದ್ದಾರೆ, ಇನ್ನೊಬ್ಬರು ಅದೇ ಕ್ವಾಲಿಟಿ ಇರೋವಂಥದ್ದು, ಗುಣಮಟ್ಟ ಇರೋದನ್ನು 8 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂದರೆ ನೀವೇನು ಮಾಡ್ತೀರಾ, 8 ರೂಪಾಯಿದೇನೆ ತೊಗೋತೀರಾ. ಅದೇ ರೀತಿ ಯಾವುದೇ ಒಂದು ಸರ್ವಿಸ್ ಇರಲಿ, ಯಾವುದೇ ಒಂದು ವಲಯದಲ್ಲಿರಲಿ, ಕಾಂಪಿಟೇಷನ್ ಇದ್ದಾಗ ಏನಾಗುತ್ತೆ, ಕಮ್ಮಿ ದರದಲ್ಲಿ ಒಳ್ಳೆಯ ಗುಣಮಟ್ಟ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಜನರಿಗೆ. ಅದೇ ರೀತಿ ಇನ್ಶೂರೆನ್ಸ್ ಸೆಕ್ಟ್ರಲ್ಲೂ ಕೂಡ ಕಾಂಪಿಟೇಷನ್ನ ಜಾಸ್ತಿ ಮಾಡೋದು ಅಂತಂದರೆ ಜನರಿಗೆ ಒಳ್ಳೆ ಪ್ರೀಮಿಯಂ ರೇಟ್ಸ್ ಸಿಗುತ್ತೆ ಅಂತ ಅರ್ಥ. ಹಾಗಾಗಿ ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ FDI ಲಿಮಿಟ್ನ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ.
ಇಲ್ಲಿ ಚರ್ಚೆ ಮಾಡಿದಂಥ ಕಾನ್ಸೆಪ್ಟ್ಸಲ್ಲಿ ಕನ್ಫ್ಯೂಷನ್ ಇಟ್ಕೋಬೇಡಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಮೂಲಕ ನಾವು ಇನ್ನೊಂದು ದೇಶದಲ್ಲಿ ಏನು ಅಸೆಟ್ ಇದೆ ಅದರ ಓನರ್ಶಿಪ್ ಇಟ್ಕೋಬಹುದು. ಆದರೆ ಎಷ್ಟು ಓನರ್ಶಿಪ್ ಇಟ್ಕೋಬಹುದು ಅನ್ನೋದು ಈ FDI ಲಿಮಿಟ್ ತೀರ್ಮಾನ ಮಾಡುತ್ತೆ. ಕಮ್ಮಿ ಲಿಮಿಟ್ ಇದೆ ಅಂತಂದರೆ, ಈಗ 49% ಇದೆ ಅಂತಂದರೆ 49% ಅಷ್ಟು ಮಾತ್ರ ನಾನು ಅಸೆಟ್ ಮೇಲೆ ಓನರ್ಶಿಪ್ ಇಟ್ಕೊಳಕ್ಕೆ ಸಾಧ್ಯ. ಅದೇ ಜಾಸ್ತಿ ಮಾಡಿದ್ದಾರೆ, 74% ಮಾಡಿದ್ದಾರೆ ಅಂತಂದರೆ ಅಲ್ಲಿಯವರೆಗೆ ನಾನು ಆ ಅಸೆಟ್ನ ಓನರ್ಶಿಪ್ ಇಟ್ಕೊಳಕ್ಕೆ ಸಾಧ್ಯ ಅಂತ ಅರ್ಥ. ಮುಂದೆ ಚರ್ಚೆ ಮಾಡ್ತಾ ಇರೋಂಥದ್ದು ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್ ಆಧಾರ್ ಆಸ್ ಎ ಹರ್ಡಲ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಇಲ್ಲಿ ಆಧಾರ್ನ ದಕ್ಷತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆಧಾರ್ ಅಥವಾ ಯುನೀಕ್ ಐಡೆಂಟಿಫಿಕೇಶನ್ ಸ್ಕೀಮ್ನ ಮೂಲಕ ಇವತ್ತು ನಮ್ಮ ದೇಶದೊಳಗೆ ಇರುವಂಥ 90% ಅಷ್ಟು ಜನಸಂಖ್ಯೆ ಹತ್ರ ತಮ್ಮದೇ ಆದ ಒಂದು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಇದೆ, ಆಧಾರ್ ನಂಬರ್ ಇದೆ. ಈ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಕೆಳಗೆ ನಮ್ಮ ಮಾಹಿತಿ ಏನಿದೆ ಅದೆಲ್ಲದು ದುರುಪಯೋಗ ಆಗಬಹುದು, ಅದು ನಮ್ಮ ರೈಟ್ ಟು ಪ್ರೈವಸಿಯ ವಿರುದ್ಧ ಹೋಗಬಹುದು ಅಂತ ಕೋರ್ಟ್ನಲ್ಲೂ ಕೂಡ ಒಂದು ಕೇಸ್ ಹೋಗಿತ್ತು. ಅದರ ಜಡ್ಜ್ಮೆಂಟ್ 2018 ಬಂದಿತ್ತು. ಆಧಾರ್ ಪ್ರೋಗ್ರಾಮ್ನ ಒಂದು ರೀಸನಬಲ್ ರಿಸ್ಟ್ರಿಕ್ಷನ್ ಆನ್ ಇಂಡಿವಿಜುವಲ್ ಪ್ರೈವಸಿ ಅಂತ ತಗೊಳ್ಳಲಾಗಿದೆ. ಅಂದರೆ ಆಧಾರ್ನ ಯಾಕೆ ಬಳಸ್ತಾರೆ, ಜನರಿಗೆ ಏನು ವೆಲ್ಫೇರ್ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಪೂರೈಸೋದಕ್ಕೆ, ಅಂದರೆ ಅವ್ರಿಗೆ ಸ್ಕೀಮ್ಸ್ನ ಮೂಲಕ ಏನೇನು ತಲುಪಿಸ್ಬೋದು ಅದನ್ನು ತಲುಪಿಸೋದಕ್ಕೆ ಆಧಾರ್ನ ಉಪಯೋಗಿಸ್ಕೊತಾ ಇದ್ದಾರೆ. ಇಂಥ ಉದ್ದೇಶ ಇದ್ದಾಗ ಆಧಾರ್ನ ನಮ್ಮ ರೈಟ್ ಟು ಪ್ರೈವಸಿ, ಇಂಡಿವಿಜುವಲ್ ಪ್ರೈವಸಿಗೆ ಒಂದು ರೀಸನಬಲ್ ರಿಸ್ಟ್ರಿಕ್ಷನ್ ಆಗಿ ತೊಗೊಬಹುದು ಅಂತ ಕೋರ್ಟ್ 2018 ಹೇಳಿತು. ಈ ಜಡ್ಜ್ಮೆಂಟ್ ಬಂದ ನಂತರ ಆಧಾರ್ನ ಪಬ್ಲಿಕ್ ಪರ್ಪಸ್ಗೆ ಯೂಸ್ ಮಾಡೋದು ಕಂಪ್ಲೀಟ್ಲಿ ವ್ಯಾಲಿಡ್ ಆಯಿತು. ಆದರೆ ಅದಾದಮೇಲೂ ಕೂಡ ಆಧಾರ್ನ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಲ್ಲಿ ಸಮಸ್ಯೆಗಳು ಬರ್ತಾನೆ ಇದ್ದಾವೆ. ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಇರ್ಬೋದು, ಅಪ್ಡೇಟ್ ಮಾಡೋದ್ರಲ್ಲಿ ಇರ್ಬೋದು, ಆಧಾರ್ ಹಾಗೂ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡೋದ್ರಲ್ಲಿ ಇರ್ಬೋದು, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಾನೆ ಇದ್ದಾವೆ. ಆದರೆ ನಿಜವಾಗ್ಲೂ ಎಲ್ಲಿ ಸಮಸ್ಯೆ ಉಂಟಾಗುತ್ತೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ನರೇಗಾ, LPG ಸಬ್ಸಿಡಿ ಇದನ್ನೆಲ್ಲ ಪಡ್ಕೊಳೋದಕ್ಕೆ ಆಧಾರ್ ಇರಲೇಬೇಕು ಅಂತ ಇದ್ದಾಗ ಇದು ತುಂಬಾ ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ. ಇದೇ ಸಮಸ್ಯೆಯನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಇದು ಯಾಕೆ ಮುಂದೆ ಬಂದಿದೆ ಅಂತಂದರೆ, ಕೋರ್ಟ್ನ ಮುಂದೆ, ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ಕೇಸ್ ಬಂದಿದೆ. 3 ಕೋಟಿ ರೇಷನ್ ಕಾರ್ಡ್ಗಳು ಆಧಾರ್ ಡೇಟಾಬೇಸ್ ಜೊತೆ ಲಿಂಕ್ ಆಗಿಲ್ಲ ಅಂತ ಕ್ಯಾನ್ಸಲ್ ಆಗಿ ಜನರಿಗೆ ಅದರಿಂದ ಏನು ದಕ್ಕಬೇಕಿತ್ತು ಅದು ದಕ್ಕದೆ ಸ್ಟಾರ್ವೇಷನ್ ಆಗಿದೆ. ಜನರು ಹಸುವಿನಿಂದ ಸತ್ತಿದ್ದಾರೆ. ಕೆಲವೊಂದು ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಇದು ನಡೆದಿದೆ ಅಲ್ಲೆಲ್ಲ ತೀರ್ಕೊಂಡಿದ್ದಾರೆ ಅಂತ ಒಂದು ಕೇಸ್ನ ಸುಪ್ರೀಂ ಕೋರ್ಟಲ್ಲಿ ಈಗ ಹಾಕಿದ್ದಾರೆ. ಈ ಕೇಸ್ನ ಮೂಲಕ ಏನು ಅಪವಾದವನ್ನು ಹಾಕ್ತಾ ಇದ್ದಾರೆ, ಇದೇ ಅಪವಾದವನ್ನು 2017 ಜಾರ್ಖಂಡಲ್ಲೂ ಕೂಡ ಹಾಕಲಾಗಿತ್ತು. ಅಲ್ಲೂ ಕೂಡ ಜನರಿಗೆ ಬೆನಿಫಿಟ್ಸ್ ಹಾಗೂ ಸಬ್ಸಿಡಿ ಸರಿಯಾಗಿ ಸಿಗದೆ ಹಸುವಿನಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ಒಂದೇ ಉತ್ತರವನ್ನು ನೀಡ್ತಾ ಇದೆ. ಹಾಗೇನಾದರೂ ಬೆನಿಫಿಷರೀಸ್ ಇದ್ದು ಅವ್ರಿಗೆ ಆಧಾರ್ ಲಿಂಕ್ ಆಗದೆ ಸರಿಯಾಗಿ ಸಬ್ಸಿಡೀಸ್ ಬೆನಿಫಿಟ್ ಸಿಕ್ಕಿಲ್ಲ ಅಂತಂದರೆ ಅದೆಲ್ಲದಕ್ಕೂ ನಾವು ಎಕ್ಸೆಂಪ್ಷನ್ ಮೆಕ್ಯಾನಿಸಮ್ನ ಪ್ರಾಮಿಸ್ ಮಾಡ್ತೀವಿ ಅಂತ ಸರ್ಕಾರ ಮತ್ತೆ ಮತ್ತೆ ಹೇಳ್ತಾ ಇದೆ. ಹಾಗೆ ನೋಡಿದ್ರೆ ಯೂನಿವರ್ಸಲ್ ಐಡೆಂಟಿಫಿಕೇಷನ್ ಸ್ಕೀಮ್ ಅಥವಾ ಆಧಾರ್ನಂಥ ಒಂದು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ ನಡೆದಾಗ ಅಲ್ಲಿ ಸಮಸ್ಯೆಗಳು ಬರೋದು ಸಹಜವಾಗಿಯೇ ಇದೆ. ಯೂನಿವರ್ಸಲ್ ಐಡೆಂಟಿಫಿಕೇಷನ್ ಸ್ಕೀಮಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಬಯೋಮೆಟ್ರಿಕ್ ಅಥೆಂಟಿಕೇಷನ್ನ ತಗೋತಾ ಇದ್ದಾರೆ. ಅಂದರೆ ನಮ್ಮ ಯುನೀಕ್ ಬಯೋಲಜಿಕಲ್ ಕ್ಯಾರೆಕ್ಟರ್ಸ್ನ ಉಪಯೋಗಿಸ್ಕೊಂಡು ನಮ್ಮನ್ನು ಗುರ್ತಿಸೋ ಅಂಥದ್ದು. ಇಂಥ ಒಂದು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ನಲ್ಲಿ ತಂತ್ರಜ್ಞಾನದ ಬಳಕೆ ಇದ್ದಾಗ ಇದೊಂದು ಟೆಕ್ನಾಲಜಿಕಲಿ ಇಂಟೆನ್ಸಿವ್ ಪ್ರಾಜೆಕ್ಟ್. ಸೊ ಇಲ್ಲಿ ಫೇಲ್ಯೂರ್ಸ್ ಆಗುವಂಥದ್ದು, ಸಮಸ್ಯೆಗಳು ಬರೋದು ಸಹಜವಾಗಿಯೇ ಇದೆ. ಇಲ್ಲಿ ಬಯೋಮೆಟ್ರಿಕ್ ಅಥೆಂಟಿಕೇಷನ್ಗಾಗಿ ಅಂತ ನಮ್ಮ ಫಿಂಗರ್ ಪ್ರಿಂಟನ್ನು ಹಾಗೂ ಐರಿಸ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಆದರೆ ಸಾಕಷ್ಟು ಬಾರಿ ಇಲ್ಲಿ ಫಾಲ್ಸ್ ನೆಗೆಟಿವ್ಸ್ ಬರುತ್ತೆ. ಫಾಲ್ಸ್ ನೆಗೆಟಿವ್ ಅಂತ ಅಂದರೆ ಯಾವುದೋ ರಿಪೋರ್ಟ್ ಪಾಸಿಟಿವ್ ಬದಲು ತಪ್ಪು ಬರುವಂಥದ್ದು, ಏನು ಸತ್ಯ ಇರುತ್ತೆ ಅದಕ್ಕೆ ವಿರುದ್ಧವಾಗಿ ಬರುವಂಥದ್ದಕ್ಕೆ ಫಾಲ್ಸ್ ನೆಗೆಟಿವ್ ಅಂತ ಕರೀತಾರೆ. ಸೊ ನಮ್ಮ ಆಧಾರ್ ನಂಬರ್ ಇನ್ನೊಬ್ರಿಗೆ ಯಾರಿಗೋ ಸರಿ ಅಂತ ಬರುವಂಥದ್ದು, ಅಥವಾ ನಮ್ಮ ಆಧಾರ್ ನಂಬರ್ಗೆ ನಮ್ಮ ಫಿಂಗರ್ ಪ್ರಿಂಟ್ನ ಅದು ಗುರುತಿಸದೆ ಹೋಗ್ಬೋದು, ಅಥೆಂಟಿಕೇಶನ್ ಫೇಲ್ ಆಗ್ಬೋದು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಎಸ್ಪೆಷಲಿ ಲೇಬರರ್ಸ್ ಹಾಗೂ ಟ್ರೈಬಲ್ ಜನರಿಗೆ. ಯಾಕೆ, ಕಾರ್ಮಿಕರು ತುಂಬಾ ಕೆಲಸ ಮಾಡ್ತಾರೆ, ಮ್ಯಾನ್ಯುಯಲ್ ಲೇಬರ್ ಮಾಡ್ತಾರೆ. ಅದರಲ್ಲಿ ಫಿಂಗರ್ ಪ್ರಿಂಟ್ ಚೇಂಜ್ ಆಗುವಂಥದ್ದು ಸಮಯದ ಜೊತೆಗೆ ಇದು ಸಾಮಾನ್ಯವಾಗಿರುವಂಥದ್ದು. ಹಾಗೆ ಈ ಕಾರ್ಮಿಕರು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಿರ್ತಾರೆ. ಹೀಗಿದ್ದಾಗ ಅವರು ಆಧಾರ್ ಕಾರ್ಡ್ ಕಳ್ಕೊಬೋದು. ಹೀಗೆ ಬೇರೆ ಬೇರೆ ಸಮಸ್ಯೆಗಳಾಗ್ಬೋದು. ಇಂಥ ಸಮಸ್ಯೆಗಳು ಉಂಟಾದಾಗ ಅವ್ರಿಗೆ ಏನು ಸರ್ಕಾರದಿಂದ ಬೆನಿಫಿಟ್ ಸಿಗಬೇಕು ಅದು ಅವ್ರಿಗೆ ಸಿಗಲಿಲ್ಲ ಅಂತಂದರೆ ಏನಾಗುತ್ತೆ? ಈಗ ಸುಪ್ರೀಂ ಕೋರ್ಟಲ್ಲಿ ಏನು ಕೇಸನ್ನು ಹಾಕಿದ್ದಾರೆ ಅದು ಸತ್ಯಾಂಶವೇನೋ ಅಂತ ಅನಿಸುತ್ತೆ. ಸೊ ಸುಪ್ರೀಂ ಕೋರ್ಟ್ ಈ ಕೇಸನ್ನು ಹಾಗೂ ಈ ಅಪವಾದವನ್ನು ತುಂಬ ಸೀರಿಯಸ್ ಅಂತಲೇ ಪರಿಗಣಿಸಿದೆ. ಇದು ಸರಿಯಾದ ಒಂದು ನಿಲುವು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರೋವಂಥದ್ದು ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ಇದು ಫಾರ್ ಎ ರೀಸೆಟ್. ಇಲ್ಲಿ ನಾವು USA ಹಾಗೂ ಚೀನಾದ ಸಂಬಂಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಿಮ್ಮ ಸಿಲೆಬಸ್ ಒಳಗೆ ಯಾವ ಸಂಬಂಧಗಳು ಮುಖ್ಯ ಆಗುತ್ತೆ ಅಂತಂದರೆ, ಭಾರತಕ್ಕೆ ಸಂಬಂಧಪಟ್ಟಂತೆ ಯಾವ ದೇಶ ಮುಖ್ಯ ಆಗುತ್ತೆ, ಭಾರತ ಹಾಗೂ ಪಾಕಿಸ್ತಾನ್, ಭಾರತ ಹಾಗೂ ಚೀನಾ, ಭಾರತ ಶ್ರೀಲಂಕಾ, ಭಾರತ USA, ಈ ರೀತಿ ಈ ಥರದ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆದರೆ
ನಾವು ಒಟ್ಟಾರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನೋಡಿದಾಗ ಇಂಟರ್ನ್ಯಾಷನಲ್ ಆರ್ಡರ್ ಹೇಗಿದೆ ಅನ್ನೋದು USA, ಚೈನಾ, ರಷ್ಯಾ ಈ ರೀತಿ ದೊಡ್ಡ ದೊಡ್ಡ ದೇಶಗಳ ಸಂಬಂಧಗಳು ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಕೋಲ್ಡ್ ವಾರ್ ನಡೆದಾಗ ಅದು ಅಂತಾರಾಷ್ಟ್ರೀಯವಾಗಿ ಎಲ್ಲ ದೇಶಗಳ ಮೇಲೂ ಕೂಡ ಒಂದು ರೀತಿಯಲ್ಲಿ ಪರಿಣಾಮ ಬೀರ್ತು ಅಲ್ವಾ. ಅದೇ ರೀತಿ USA ಚೀನಾದ ಸಂಬಂಧ ಕೂಡ ಎಸ್ಪೆಷಲಿ ಟ್ರಂಪ್ನವರ ನೇತೃತ್ವದ ಕೆಳಗೆ ತುಂಬಾ ಹದಗೆಡ್ತು. ನಾವು ಕೇವಲ ಟ್ಯಾರಿಫ್ ವಾರ್ನೇ ನೋಡೋದಾದರೆ $600 ಬಿಲಿಯನ್ ಅಷ್ಟು ಲಾಸ್ ಆಗಿದೆ ಅಂತ ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಸರ್ಚ್ ಮಾಡಿ ನಮಗೆ ಹೇಳುತ್ತೆ. ಟ್ರಂಪ್ನವರ ನೇತೃತ್ವದಲ್ಲಿ USA ಹಾಗೂ ಚೀನಾದ ಮಧ್ಯೆ ಟ್ರೇಡ್ ಟ್ಯಾರಿಫ್ ವಾರ್ ಸ್ಟಾರ್ಟ್ ಆಗಿ ಅದರ ನಂತರ 5G ಟೆಲಿಕಮ್ಯುನಿಕೇಷನ್ನ ವಿಷಯವಾಗಿ, ಟೆಕ್ ಆಸ್ಪಿಯನೇಜ್ನ ವಿಷಯವಾಗಿ, ಚೈನೀಸ್ ಮ್ಯಾರಿಟೈಮ್ ಆ್ಯಕ್ಷನ್ಸ್, ಅದರ ನಂತರ USA ಚೀನಾದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ದು, ಅದರ ನಂತರ ಬಂದಿದ್ದು COVID-19 ಪ್ಯಾಂಡಮಿಕ್. ಆ ವಿಷಯದಲ್ಲಂತೂ ಟ್ರಂಪ್ನವರು ಅದನ್ನು ಚೈನಾ ವೈರಸ್ ಅಂತಲೇ ಕರೆದ್ರು. ಈಗ ಟ್ರಂಪ್ ಹೋಗಿ ಬಿಡನ್ ರವರ ನೇತೃತ್ವ ಬಂದಿದೆ. USA ಹಾಗೂ ಚೀನಾ ಮೊದಲ ಬಾರಿಗೆ ಅಲಾಸ್ಕಾದಲ್ಲಿ ಡಿಪ್ಲೊಮಸಿ ಲೆವೆಲ್ಗೆ ಮೀಟ್ ಆಗೋಕ್ಕೆ ಆರಂಭ ಆಗಿದೆ. ಇದರಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗುತ್ತೆ. USA ಜೊತೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಂತಹ ದೇಶಗಳ ಮೇಲೆ ಚೀನಾ ಆಕ್ರಮಣಕಾರಿಯಾಗಿ ನೆಟ್ಕೊಂಡಿರುವಂಥದ್ದು. ಈಗ ಉದಾಹರಣೆಗೆ ಭಾರತದ ಮೇಲೆ ಕಠಿಣ ಸ್ಟ್ಯಾಂಡ್ ಚೀನಾ ತಗೊಳೋದಕ್ಕೂ ಒಂದು ಕಾರಣ ಭಾರತ ಹಾಗೂ US ಸಂಬಂಧ ಇನ್ನೂ ಚೆನ್ನಾಗಿ ಆಗ್ತಾ ಇರೋದು ಅಂತ ಹೇಳಲಾಗುತ್ತೆ. ಸೊ ಈ ರೀತಿಯ ಎಲ್ಲ ಸೂಕ್ಷ್ಮ ವಿಷಯಗಳನ್ನ ಈಗ ಈ ಅಲಾಸ್ಕಾದಲ್ಲಿ ಏನು ಮೀಟ್ ನಡೆಯುತ್ತೆ ಅದರಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮೀಟಿಂಗ್ನಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ USA ಚೀನಾ ಮಧ್ಯ ಅಂತ ಅಲ್ಲ, ಆದರೆ ಅಟ್ಲೀಸ್ಟ್ ಎರಡು ದೇಶಗಳು ಮಾತಾಡೋಕ್ಕೆ ಇಂಟ್ರೆಸ್ಟ್ನ ಇಟ್ಕೊಂಡಿದ್ದಾವೆ, ಪಾಸಿಟಿವ್ಲಿ ಎಂಗೇಜ್ ಆಗೋಕ್ಕೆ ತಯಾರಿದ್ದಾವೆ ಅಂತ ಅರ್ಥ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಸೂಚನೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಈ ಆರ್ಟಿಕಲಿಂದ ಅಲಾಸ್ಕಾ ಮೀಟ್ USA ಹಾಗೂ ಚೀನಾಗೆ ಸಂಬಂಧಪಟ್ಟಿದ್ದು ಅಂತ ತಿಳಿದಿರಲಿ, ಹಾಗೂ USA ಹಾಗೂ ಚೀನಾದ ಮಧ್ಯ ಏನೇನು ಸಮಸ್ಯೆಗಳಿದೆ ಅಂತ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದಾರೆ, ಲಿಸ್ಟ್ ಮಾಡಿದ್ದಾರೆ. ಇದನ್ನು ಒಂದ್ಸತಿ ನೆನ್ಪಿಟ್ಕೊಳಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಗ್ರಾಂಟೆಡ್ ವೆನ್ ದ ನೀಡ್ ಹ್ಯಾಸ್ ಅರೈಸನ್ ಡ್ಯೂರಿಂಗ್ ದ ಕರೆಂಟ್ ಫೈನಾನ್ಷಿಯಲ್ ಇಯರ್ ಫಾರ್ ಅಡಿಷನಲ್ ಎಕ್ಸ್ಪೆಂಡಿಚರ್ ಅಪಾನ್ ಸಮ್ ನ್ಯೂ ಸರ್ವಿಸ್ ನಾಟ್ ಕಂಟಂಪ್ಲೇಟೆಡ್ ಇನ್ ದ ಬಜೆಟ್ ಫಾರ್ ದಟ್ ಇಯರ್? A. Supplementary grant. B. Additional grant. C. Excess grant. D. Exceptional grant. ನೀವು ಯಾರು ಕನ್ನಡ ಮೀಡಿಯಮಲ್ಲಿ ಬರೆಯೋಕ್ಕೆ ತಯಾರಿ ಮಾಡ್ತಿದ್ರು ಕೂಡ UPSC ಪರೀಕ್ಷೆಗೆ ನಿಮ್ಮ ಪ್ರಶ್ನೆ ಇಂಗ್ಲೀಷಲ್ಲಿರುತ್ತೆ, ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಇರಲ್ಲ ಅಂತ ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಈ ಪ್ರಶ್ನೆ ನಿಮಗೆ ಸಂಕೀರ್ಣ ಅಂತ ಅನಿಸಿದ್ರೂ ಓದಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.